ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸುದೀಪ್. ರಾಜ್ಯ ರಾಜಧಾನಿಯಾಗಿರುವಂತಹ ಬೆಂಗಳೂರಿನಲ್ಲಿ ದಿನೇ ದಿನೇ ಈ ಒಂದು ರಸ್ತೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲೂ ಸಹ ಪಾದಾಚಾರಿಗಳು ಹೆಚ್ಚಿನದಾಗಿ ಈ ಒಂದು ರಸ್ತೆ ಅಪಘಾತಕ್ಕೆ ಒಳಗಾಗ್ತಾ ಇದ್ದಾರೆ. ಇನ್ನು ಈ ಸಂಬಂಧ ಇದನ್ನರಿತಂತಹ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಇದೀಗ ಮಹತ್ವದ ಆದೇಶವೊಂದನ್ನು ಹೊರಡಿಸಿದ್ರು. ಅದೇನೆಂದ್ರೆ, ಯಾರ್ಯಾರು ಪಾದಾಚಾರಿ ಮಾರ್ಗಗಳಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಇಟ್ಟುಕೊಂಡಿದ್ದಾರೆ, ಜೊತೆಗೆ ಸಾರ್ವಜನಿಕರು ಓಡಾಡುವಂತಹ ರಸ್ತೆಗಳ ಎಕ್ಕಲೆ ಆಗಿರಬಹುದು, ಇನ್ನಿತರ ಒಂದು ಸಾರ್ವಜನಿಕ ಪ್ರದೇಶದಲ್ಲಿ ಯಾರ್ಯಾರು ಈ ಒಂದು ಅಂಗಡಿಗಳನ್ನು ಇಟ್ಕೊಂಡಿದ್ದಾರೆ ಅವರೆಲ್ಲರೂ ಸಹ ಈ ಒಂದು ನಿಮ್ಮ ಅಂಗಡಿ ಮುಂಗಟ್ಟುಗಳನ್ನು ತೆರವು ಮಾಡಬೇಕು ಎಂಬ ಮಹತ್ವದ ಆದೇಶವನ್ನು ಹೊರಡಿಸಿದ್ರು. ಈಗಾಗಲೇ ಇದು ಜಾರಿಯಲ್ಲಿದೆ. ಬೆಂಗಳೂರು ನಗರದಲ್ಲಿರುವಂತಹ ಹಲವು ಅಂಗಡಿಗಳನ್ನ ಇದೀಗ ತೆರವು ಮಾಡುವಂತಹ ಕೆಲಸಕ್ಕೆ GBA ಕೈ ಹಾಕಿದೆ. ಅದರಲ್ಲೂ ಪ್ರಮುಖವಾಗಿ 1.5 ಲಕ್ಷ ಅಂಗಡಿಗಳನ್ನ ತೆರವು ಮಾಡಲಾಗಿದೆ ಎಂಬ ವರದಿ ಬಹಿರಂಗವಾಗಿದೆ. ಇನ್ನು ಈ ಬೆನ್ನಲ್ಲೇ ಇದೀಗ ಕೇಂದ್ರ ಸರ್ಕಾರ ಮಹತ್ವದ ವರದಿಯೊಂದನ್ನು ಬಿಡುಗಡೆ ಮಾಡಿದೆ. ಅದೇನೆಂದ್ರೆ, ಕಳೆದ 2024ರಲ್ಲಿ ದೇಶದ ಪ್ರಮುಖ ನಗರಗಳಲ್ಲಿ ಯಾವ್ಯಾವ ಪ್ರಮುಖ ನಗರಗಳಿರ್ತಾವೆ ಅಲ್ಲೆಲ್ಲವೂ ಸಹ ಒಂದು ಸರ್ವೆಯನ್ನ ಮಾಡಲಾಗಿತ್ತು. ಆ ಸರ್ವೆಯಲ್ಲಿ ಏನಂತ ಅಂದ್ರೆ, ಯಾರ್ಯಾರು ಪಾದಾಚಾರಿಗಳು ಈ ಒಂದು ರಸ್ತೆ ಅಪಘಾತದಲ್ಲಿ ಬಲಿಯಾಗಿದ್ದಾರೆ, ಯಾರ್ಯಾರು ಗಾಯಗೊಂಡಿದ್ದಾರೆ, ಯಾವ ನಗರದಲ್ಲಿ ಪ್ರಮುಖವಾಗಿ ಈ ಒಂದು ಘಟನೆಗಳು ಹೆಚ್ಚಾಗಿವೆ ಎಂಬ ವರದಿಯನ್ನ ತಯಾರು ಮಾಡಿತ್ತು. ಈ ಒಂದು ವರದಿಯನ್ನ ಇದೀಗ ಬಿಡುಗಡೆ ಮಾಡಲಾಗಿದೆ. ಅದೇನಂದ್ರೆ, ಭಾರತದಲ್ಲೇ ಸರಿಸುಮಾರು 2ನೇ ಅಗ್ರಸ್ಥಾನದಲ್ಲಿ ಇದೀಗ ಬೆಂಗಳೂರು ನಗರವಿದೆ. ಅಂದ್ರೆ ಮೊದಲನೆಯದಾಗಿ ದೆಹಲಿ ಇದೆ, 2ನೇದಾಗಿ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಪಾದಾಚಾರಿಗಳು ಈ ಒಂದು ರಸ್ತೆ ಅಪಘಾತದಿಂದ ಬಲಿಯಾಗಿದ್ದಾರೆ, ಜೊತೆಗೆ ಗಾಯಗೊಂಡಿದ್ದಾರೆ ಅಂತ ಈ ಒಂದು ವರದಿ ಹೇಳುತ್ತೆ. ಅದರಲ್ಲಿ ಏನೇನಿದೆ ಪ್ರಮುಖವಾಗಿ ಅಂತ ವಿವರವನ್ನು ನಾವು ನೋಡ್ತಾ ಹೋಗೋದಾದ್ರೆ, 2024ರಲ್ಲಿ ಬೆಂಗಳೂರಿನಲ್ಲಿ 1216 ರಸ್ತೆ ಅಪಘಾತಗಳು ಸಂಭವಿಸಿವೆ ಅಂತೆ. ಅದರಲ್ಲಿ ಈ ಅಪಘಾತದಲ್ಲಿ 246 ಪಾದಾಚಾರಿಗಳು ಸಾವನ್ನಪ್ಪಿದ್ದಾರೆ, ಜೊತೆಗೆ 1039 ಪಾದಾಚಾರಿಗಳು ಗಾಯಗೊಂಡಿದ್ದಾರೆ. ಇನ್ನು ಈ ಒಂದು ಸಾವಿನ ಪಟ್ಟಿಯಲ್ಲಿ ಬಹುತೇಕ 60 ವರ್ಷ ಮೇಲ್ಪಟ್ಟವರೇ ಇದ್ದಾರೆ ಅಂತ ಈ ಒಂದು ವರದಿ ಹೇಳುತ್ತೆ. ಅಂದ್ರೆ ಯಾರ್ಯಾರು ಪಾದಾಚಾರಿಗಳು ಇದ್ದಾರೆ ಅವರೇ ಪ್ರಮುಖವಾಗಿ ಈ ಒಂದು ರಸ್ತೆ ಅಪಘಾತಕ್ಕೆ ಒಳಪಟ್ಟಿದ್ದಾರೆ ಅಂತ ಹೇಳಿರುವಂತಹದ್ದು. ಇನ್ನು ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸುವಂತಹ ಅಂಶವೇನೆಂದ್ರೆ, ಆ ರಸ್ತೆ ದಾಟುವಾಗ ಈ ಒಂದು ಅಪಘಾತವೇ ಇದಕ್ಕೆ ಪ್ರಮುಖವಾಗಿರುವಂತಹ ಕಾರಣನ ಅಂತ. ಅಂದ್ರೆ ಈ ಒಂದು ಅಪಘಾತಕ್ಕೆ ಏನೇನು ಕಾರಣ ಅಂತ ನೋಡೋದಾದ್ರೆ, ಈಗ ಯಾರಿರ್ತಾರೆ ಪಾದಾಚಾರಿಗಳು ಅವರ ಪಾಡಿಗೆ ಅವರು ರಸ್ತೆಯ ಎಡಭಾಗದಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತಾರೆ. ವಾಹನಗಳ ಬ್ರೇಕ್ ಫೇಲ್ಯೂರ್ನಿಂದಾಗಿರಬಹುದು ಅಥವಾ ಚಾಲಕನ ಅಜಾಗರೂಕತೆಯಿಂದಾಗಿರಬಹುದು, ಆ ಒಂದು ಪಾದಾಚಾರಿಗೆ ವಾಹನ ಗುದ್ದಿ ಪಾದಾಚಾರಿ ಸಾವನ್ನಪ್ಪಿರುವಂತಹ ಘಟನೆ, ಗಾಯಗೊಂಡಿರುವಂತಹ ಘಟನೆ ಇದರಲ್ಲಿ ಪ್ರಮುಖವಾಗಿ ಕಾಣ್ತಾ ಇರುವಂತಹದ್ದು. ಇನ್ನು ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸುವಂತಹ ಅಂಶ ಏನಂದ್ರೆ, ಈಗಾಗಲೇ ತೆರವು ಮಾಡಿದ್ರಲ್ಲ ಅಂಗಡಿಗಳನ್ನ ತೆರವು ಮಾಡಿದ್ರಲ್ಲ, ಇದಕ್ಕೆ ಏನು ಸೊಲ್ಯೂಷನ್ ಅಂತ ನಾವು ನೋಡೋದಾದ್ರೆ, ಇದೀಗ ಹೊಸ ಒಂದು ನಿಯಮ ಇದೆ. ಅದೇನಂದ್ರೆ, ಒಂದು ID ಕಾರ್ಡನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡುತ್ತೆ. ಅಂದ್ರೆ ಯಾರ್ಯಾರು ಇಲ್ಲಿನ ಸ್ಥಳೀಯವಾಗಿ ವಾಸಿಗಳಿದ್ದಾರೆ, ಇಲ್ಲಿನ ಸ್ಥಳೀಯವಾಗಿ ಯಾರು ವ್ಯವಹಾರವನ್ನ ಮಾಡ್ತಾರೆ, ಅಂದ್ರೆ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಯಾರ್ಯಾರು ಕೆಲಸವನ್ನ ನಿರ್ವಹಿಸ್ತಾರೆ ಅವರು ಕರ್ನಾಟಕ ರಾಜ್ಯದವರೇ ಆಗಿರಬಹುದು. ಅವರಲ್ಲಿ ಪ್ರಮುಖವಾಗಿ ಆಧಾರ್ ಕಾರ್ಡ್ ಇರಬೇಕು, ರೇಷನ್ ಕಾರ್ಡ್ ಇರಬಹುದು, ಮತ್ತೆ ವೋಟರ್ ID ಸಹ ಕರ್ನಾಟಕದ್ದೇ ಆಗಿರಬೇಕು. ಅವರಿಗೆ ಮಾತ್ರ ಮೊದಲ ಆದ್ಯತೆಯನ್ನ GBA ಇದೀಗ ನೀಡಿರೋದು. ಅವರಿಗೆ ಮಾತ್ರ ಒಂದು ID ಕಾರ್ಡನ್ನು ನೀಡಲಾಗುತ್ತೆ. ಆ ಒಂದು ID ಕಾರ್ಡ್ ಮುಖಾಂತರ ಅವರು ಅಂಗಡಿ ಮುಂಗಟ್ಟನ್ನು ಇಟ್ಟುಕೊಂಡು ರಾಜ್ಯ ಸರ್ಕಾರ ನಿಯೋಜಿಸಿದಂತಹ ಪ್ರಮುಖ ಸ್ಥಳಗಳಲ್ಲಿ ಅವರು ವ್ಯಾಪಾರ ವಹಿವಾಟನ್ನು ನಡೆಸಬಹುದಾಗಿದೆ. ಅಂದ್ರೆ ಇಲ್ಲಿ ನಾವು ಗಮನಿಸಬೇಕಂತಹ ಪ್ರಮುಖವಾದಂತಹ ಅಂಶವೇನೆಂದ್ರೆ, ಇದರಿಂದಾಗಿ ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಸಹ ಕೇಳಿ ಬಂತು. ಯಾಕೆಂದ್ರೆ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ಈ ಒಂದು ನಿರ್ಣಯದಿಂದಾಗಿ ಯಾರ್ಯಾರು ಸಣ್ಣ ಪುಟ್ಟ ವ್ಯಾಪಾರವನ್ನ ಮಾಡಿಕೊಂಡು ಬೀದಿ ಬದಿಯಲ್ಲಿ ವ್ಯಾಪಾರವನ್ನ ಮಾಡ್ಕೊಳ್ತಾ ಇದ್ರು ಅವರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಸಹ ಮಾಡಲಾಯಿತು. ಹಾಗೆ ಇದಕ್ಕೆ ಜನಸಾಮಾನ್ಯರು ಒಂದು ಸಹಭಾಗಿರಿಯನ್ನು ಸಹ ಕೊಟ್ಟರು. ಇದರಿಂದಾಗಿ ಇದೀಗ ಅಪಘಾತಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಮತ್ತೆ ಓಡಾಡ್ಲಿಕ್ಕೂ ಸಹ ಫ್ರೀ ಸ್ಪೇಸ್ ಸಿಕ್ಕಂತಾಗುತ್ತೆ ಅಂತ ಹೇಳಿದ್ರು. ಇದೆಲ್ಲದಕ್ಕೂ ಸಹ ಇದೀಗ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಅದೇನೆಂದ್ರೆ, ಇದರಿಂದಾಗಿ ವ್ಯಾಪಾರಿಗಳಿಗೆ ನಾವು ಯಾವುದೇ ರೀತಿಯ ಒಂದು ನೋವನ್ನು ಮಾಡುವಂತಹ, ಅವರ ವ್ಯಾಪಾರದ ಮೇಲೆ ಒಡೆಯುವಂತಹ ಕೆಲಸಕ್ಕೆ ನಾವು ಕೈ ಹಾಕಿಲ್ಲ. ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ನಾವು ಈ ಒಂದು ಯೋಜನೆಯನ್ನು ಕೈಗೊಂಡಿದ್ದೇವೆ ಅಷ್ಟೇ. ಅವರಿಗೆ ಪ್ರಮುಖವಾಗಿ
ವ್ಯಾಪಾರ ಮಾಡಲಿಕ್ಕೆ ಒಂದು ಪ್ರತ್ಯೇಕವಾಗಿರುವಂತಹ ಸ್ಥಳವನ್ನು ನಿಯೋಜನೆ ಮಾಡ್ತೀವಿ. ಅಲ್ಲಿ ಅವರು ವ್ಯಾಪಾರ ವಹಿವಾಟವನ್ನು ಆರಂಭಿಸಬಹುದು. ಜೊತೆಗೆ ಅವರಿಗೆ ಕರ್ನಾಟಕದ ಒಂದು ಗುರುತಿನ ಚೀಟಿಯನ್ನು ಕೊಡ್ತೀವಿ. ಆ ಮೂಲಕ ಅವರು ನೋಂದಣಿಯನ್ನು ಮಾಡಿಕೊಂಡು ಆ ಒಂದು ನೋಂದಣಿ ಮೂಲಕ ಅವರೊಂದು ವ್ಯಾಪಾರ ವಹಿವಾಟಕ್ಕೆ ಕೈ ಹಾಕಬಹುದು ಎಂಬ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ನಾವು ಗಮನಿಸಬೇಕಾದಂತಹ ಪ್ರಮುಖವಾಗಿರುವಂತಹ ಅಂಶವೇನೆಂದರೆ, ಪಾದಾಚಾರಿಗಳೇ ಹೆಚ್ಚಿನದಾಗಿ ಅಪಘಾತವಾಗಿರುವಂತಹ ಸಂಖ್ಯೆ ದೇಶದಲ್ಲೇ 2ನೇ ಸ್ಥಾನದಲ್ಲಿ ಬೆಂಗಳೂರು ಇರೋದು. ಆದರೆ ಕೃಷ್ಣ ಬೈರೇಗೌಡರವರ ಈ ಒಂದು ಪ್ರಮುಖವಾಗಿರುವಂತಹ ಯೋಜನೆಯಿಂದಾಗಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವ ರೀತಿಯ ಒಂದು ಬ್ರೇಕ್ ಬೀಳುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.